ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು ಹೆಲ್ದಿಯಾದ ಖರ್ಜೂರ ಪಾಯಸ ಮಾಡುವ. ಮೊದಲು ಖರ್ಜೂರವನ್ನು 10 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿ ಇಡಿ. ನಂತರ ಬೀಜವನ್ನು ತೆಗೆದು ಮಿಕ್ಸಿಗೆ ಹಾಕಿ. ಹಾಗೂ ಖರ್ಜೂರ ನೆನೆಸಿದ ನೀರು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿಡಿ. ನಂತರ ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಫ್ರೈ ಮಾಡಿ ತೆಗೆದಿಟ್ಟು ಅದೇ ಬಾಣಲೆಗೆ ರುಬ್ಬಿದ ಖರ್ಜೂರ ಹಾಕಿ ಫ್ರೈ ಮಾಡಿ. ಒಂದು ಚಿಟಿಕೆ ಉಪ್ಪು ಸೇರಿಸಿ ನಂತರ 2 ಗ್ಲಾಸ್ ಹಾಲು ಹಾಕಿ ಸ್ವಲ್ಪ ನೀರು ಸೇರಿಸಿ ಕುದಿಸಿ. ಅದಕ್ಕೆ ತುಪ್ಪದಲ್ಲಿ ಹುರಿದ 2 ಚಮಚ ರವೆ ಸೇರಿಸಿ ಚೆನ್ನಾಗಿ ಕುದಿಸಿ. ರವೆ ಬೇಕಾದರೆ ಹಾಕಿ, ಇಲ್ಲವಾದರೆ ಬೇಡ. ಮಿಕ್ಸಿಗೆ 2 ಚಮಚ ಸಕ್ಕರೆ, 4 ರಿಂದ 5 ಏಲಕ್ಕಿ ಹಾಕಿ ಪೌಡರ್ ಮಾಡಿ ಕುದಿಯುವ ಪಾಯಸಕ್ಕೆ ಹಾಕಿ. ಜೊತೆಗೆ ಹುರಿದು ತೆಗೆದಿಟ್ಟ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಇವಾಗ ಬಿಸಿ ಬಿಸಿಯಾದ ಖರ್ಜೂರದ ಪಾಯಸ ರೆಡಿ.